ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ಪ್ರಿಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ತಮ್ಮ ಒಬ್ಬ ಇದ್ದ, ಆದರೆ ಮನೆಯಲ್ಲಿ ಜಾಸ್ತಿ ಪ್ರೀತಿ ನನ್ನೆನ್ನೆ ಮಾಡುತ್ತಿದ್ದು ಹೆಣ್ಣು ಮಗು ಅಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ದಿನಗಳು ಕಳೆದಂತೆ ಅಪ್ಪನ ಅನಾರೋಗ್ಯ, ಅಮ್ಮನ ಬೇಸರ. ಅಂದರೆ ನಾನು ಹೆಣ್ಣು ಮಗು, ಮೊದಲ ಮಗು ಹೆಣ್ಣು ಮಗು, ಯಾವ ಕೆಲಸ ಮಾಡುವುದಿಲ್ಲ. ಗಂಡಾಗಿದ್ದರೆ ಕೆಲಸ ಮಾಡುತ್ತಿದ್ದ. ಈಗ ನನ್ನ ಗಂಡ ಇವಳ ಮದುವೆ ಹೇಗೆ ಮಾಡಬೇಕು ಅಂತ ಅಮ್ಮ ಇತ್ತೀಚೆಗೆ ಬೇಸರದಲ್ಲಿ ಇರುತ್ತಾರೆ. ಏಕೆಂದರೆ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಇವರಿಗೆಲ್ಲ ಮೊದಲ ಮಗು ಗಂಡು, ನಂತರ ಹೆಣ್ಣು ಮಗು. ಅದರಲ್ಲಿ ನನ್ನ ತಪ್ಪು ಏನು? ಮೊದಲು ನಾನು ಇವರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಅಂದುಕೊಂಡಿದ್ದೆ ಅನ್ನುವ ರೀತಿ ಇದೆ ಇವರ ವ್ಯವಹಾರ. ನನಗೆ ತುಂಬ ದುಃಖವಾಗುತ್ತಿತ್ತು. ಆದರೆ ನನ್ನ ದುಃಖವನ್ನು ಯಾರ ಬಳಿ ಹೇಳಲು ಸಾಧ್ಯವಿಲ್ಲ. ಈಗ ನಾನು 9ನೇ ತರಗತಿ ವಯಸ್ಸಿಗೆ ಬಂದಿದ್ದೇನೆ. ಸ್ಕೂಲಿನಲ್ಲಿ ತುಂಬ ಜನ ಹುಡುಗರು ನನಗೆ ಲೈನ್ ಹೊಡೆಯುತ್ತಾರೆ. ನೀನು ಎಷ್ಟು ಸುಂದರವಾಗಿದ್ದೀಯ, ಬಾ ಇಬ್ಬರು ಪಿಕ್ಚರ್ ಹೋಗೋಣ, ಪಾರ್ಕ್ಗೆ ಹೋಗೋಣ, ಈ ರೀತಿ ಹೇಳುತ್ತಾರೆ. ಆದರೆ ಇವೆಲ್ಲ ನನಗೆ ಇಷ್ಟವಿಲ್ಲ. ನನಗೆ ಇಷ್ಟವಿರುವುದು ನಾನು ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನನ್ನು ಸಾಕಬೇಕು, ನನ್ನ ಮದುವೆ ನನ್ನ ದುಡ್ಡಲ್ಲೇ ಮಾಡಿಕೊಳ್ಳಬೇಕು. ಮೊದಲು ಮದುವೆಯಾಗುವುದು ಬೇಡ ಅಂತ ಅನಿಸುತ್ತಿತ್ತು. ಆದರೆ ಈಗ ಜನಗಳನ್ನು ನೋಡಿದರೆ ಅವರು ದಿನಗಳು ಕಳೆದಂತೆ ಬದಲಾಗುತ್ತಾರೆ. ನಾಳೆ ನನ್ನನ್ನು ಕೂಡ ಕೈ ಬಿಟ್ಟು ಬಿಡುತ್ತಾರೆ ಅಂತ ಅನಿಸಿತು. ನನ್ನ ಸುಂದರ ಸಂಸಾರ ಸುಂದರವಾಗಿರಬೇಕು ಅಷ್ಟೇ. ಏಕೆಂದರೆ ಅವಳು ಸ್ವಂತ ಅಮ್ಮನನ್ನು ದ್ವೇಷ ಮಾಡಲು ಆರಂಭಿಸುತ್ತಿದ್ದಾಳೆ. ನಾನು ಚೆನ್ನಾಗಿ ದುಡಿದು ಇವರಿಗೆ ಸಂಬಳವನ್ನು ಕೊಟ್ಟು ನನ್ನ ಕೈ ಖಾಲಿ ಮಾಡಿಕೊಳ್ಳುತ್ತೇನೆ. ನಂತರ ನನ್ನನ್ನು ಬಿಟ್ಟು ಬಿಡುತ್ತಾರೆ. ವಯಸ್ಸಾದ ಮೇಲೆ ನನಗೂ ಗಂಡ ಮಕ್ಕಳು ಸಂಸಾರ ಎಲ್ಲ ಬೇಕು, ಬದುಕು ಸುಂದರವಾಗಿರಬೇಕು ಅಂತ ಪ್ರತಿದಿನ ಆಳುತ್ತಿದ್ದೆ. ಒಮ್ಮೊಮ್ಮೆ ಅಪ್ಪ ಬಂದು ಸಮಾಧಾನ ಮಾಡುತ್ತಿದ್ದರು. ನೀನು ಅಂದುಕೊಂಡಷ್ಟು ಬದುಕು ಕಷ್ಟವಿಲ್ಲ, ಏಕೆ ಇಷ್ಟೊಂದು ಬದುಕನ್ನು ಕಷ್ಟ ಮಾಡಿಕೊಳ್ಳುತ್ತೀಯ ಅಂತ. ಆದರೆ ಅಪ್ಪನಿಗೆ ಏನು ಹೇಳಲಿ? ನನ್ನ ಬದುಕಿನ ನಿಜವಾದ ವಿಲನ್ ನನ್ನ ಅಮ್ಮ ಅಂತ. ನನಗೆ ತುಂಬ ಕಷ್ಟವಾಗುತ್ತಿದೆ ಅಮ್ಮನ ಬಗ್ಗೆ ಚಾಡಿ ಹೇಳಲು. ಅದಕ್ಕೆ ಸುಮ್ಮನಾದೆ. ನನ್ನ ಗಂಡ ತುಂಬ ಒಳ್ಳೆಯವನು ಇರಬೇಕು, ಅತ್ತೆ ಮಾವ ಈ ರೀತಿ ಕನಸನ್ನು ಕಟ್ಟಿಕೊಳ್ಳುತ್ತಿದ್ದೆ. ಈ ಕನಸನ್ನು ಸಾಕಾರ ಮಾಡಲು ಹಗಲು ರಾತ್ರಿ ಚೆನ್ನಾಗಿ ಕಷ್ಟಪಟ್ಟು ಓದಿದೆ. ಅದರ ಫಲವಾಗಿ PUCಯಲ್ಲಿ ನನಗೆ ಇಂಜಿನಿಯರಿಂಗಿಗೆ ಫ್ರೀ ಸೀಟ್ ಸಿಕ್ಕಿತು, ತುಂಬ ದೊಡ್ಡ ಕಾಲೇಜಿಗೆ. ಇದರಿಂದ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಅಮ್ಮ ಹೇಳುತ್ತಾಳೆ, ಚೆನ್ನಾಗಿ ಓದು, ಕ್ಯಾಂಪಸ್ ಸೆಲೆಕ್ಷನ್ ಆದರೆ ತಿಂಗಳಿಗೆ ಲಕ್ಷಾಂತರ ಸಂಬಳ ಬರುತ್ತದೆ. ಅದರಿಂದ ನಿನ್ನ ಒಡವೆಯನ್ನು ಮಾಡಿಸಿಕೊ, ಮದುವೆಯನ್ನು ನೀನೇ ಮಾಡಿಕೊ. ನಾವು ಸಂಪಾದನೆ ಮಾಡಿರುವುದನ್ನು ನಿನ್ನ ತಮ್ಮನಿಗೆ ಇಡುತ್ತೇವೆ. ನೀನು ಹೇಗಿದ್ದರೂ ಹೊರಗೆ ಹೋಗುವವಳು ಅಂತ ಅಮ್ಮ ಚುಚ್ಚು ಮಾತನ್ನು ಆಡುತ್ತಿದ್ದಳು. ದುಃಖವಾಗುತ್ತಿತ್ತು. ಇದೆಲ್ಲ ಚಾಡಿಯನ್ನು ನನ್ನ ಅತ್ತೆ, ಅಂದರೆ ಸೋದರತ್ತೆ, ನನ್ನ ಅಮ್ಮನಿಗೆ ಹೇಳುತ್ತಾಳೆ. ಮನೆಗೆ ಬಂದಾಗೆಲ್ಲ ಗಲಾಟೆ. ಅಮ್ಮನ ಬಳಿ ಅಮ್ಮ ಒಳ್ಳೆಯವಳು ಅಂತ ಚಾಡಿ ಹೇಳಿದ್ದಾರೆ, ನನ್ನ ಬಳಿ ನಾನೇ ಒಳ್ಳೆಯವಳು ಅಂತ ಚಾಡಿ ಹೇಳುತ್ತಾಳೆ. ಇದರಿಂದ ನನಗೆ ತುಂಬ ದುಃಖವಾಗುತ್ತಿದೆ. ಅಮ್ಮನ ಬಳಿ ಹೇಳುತ್ತಿದ್ದಾಳೆ, ಅವಳಿಗೆ ಏಕೆ ಮದುವೆ ಮಾಡುತ್ತಿದ್ದೀಯಾ, ಅವಳು ತುಂಬ ಕೆಟ್ಟವಳು, ಈಗಲೇ ನಿನ್ನ ಜೊತೆ ಅಷ್ಟೊಂದು ಬಾಯಿ ಮಾಡುತ್ತಾಳೆ. ಅವಳಿಗೆ ಏನಾದರೂ ಕೆಲಸ ಸಿಕ್ಕಿದರೆ ನಿನ್ನನ್ನು ಅವಳು ಸುಮ್ಮನೆ ಬಿಡುವುದಿಲ್ಲ. ಅವಳು ನಿನಗೆ ಏನಾದರೂ ಮಾಡಿಬಿಡುತ್ತಾಳೆ. ಸಂಬಳ ಬಂದರೆ ನಿನಗೆ ಕೊಡುವುದಿಲ್ಲ, ನಿನ್ನನ್ನು ಕಾಲ ಕಸ ಮಾಡಿಕೊಳ್ಳುತ್ತಾಳೆ ಅಂತ ಆಗ ಅಮ್ಮ ಹೇಳಿದಳು. ಅವಳಿಗೆ ಈಗ ಮದುವೆ ಮಾಡಲು ನಮ್ಮ ಬಳಿ ದುಡ್ಡಿಲ್ಲ, ಕಷ್ಟವಿದೆ, ಓದಲು ಬಿಡಿ, ಫ್ರೀ ಸೀಟ್ ಅಲ್ಲವೇ ಅಂದಳು. ಅತ್ತೆ ಹೇಳುತ್ತಾಳೆ ಆಗ, ನನ್ನ ಮಗ ಇಂಜಿನಿಯರ್ ಓದುತ್ತಿದ್ದಾನೆ, ಅವನ ಜೊತೆ ನೀನು ಮಗಳ ಮದುವೆ ಮಾಡಿಬಿಡು. ಇಬ್ಬರು ಇಂಜಿನಿಯರ್ ಆದರೆ ಮನೆಯಲ್ಲಿ ಕೆಲಸ ಯಾರು ಮಾಡುತ್ತಾರೆ ಅಂತ. ಆಗ ಅಮ್ಮ ಏನು ಮಾತನಾಡಲಿಲ್ಲ. ಅಪ್ಪ ಅತ್ತೆಯನ್ನು ಕರೆದರು. ಮಗ ಅಂದರೆ ನನಗೆ ಇಷ್ಟವಿಲ್ಲ, ಅವನು ದಪ್ಪಗೆ ಉದ್ದಗೆ ಇದ್ದಾನೆ, ಸ್ಮಾರ್ಟ್ ಇಲ್ಲ. ನನಗೆ ಸ್ಮಾರ್ಟ್ ಇರುವ ಹುಡುಗ ಬೇಕು. ಅವನನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗುವುದಿಲ್ಲ. ವಯಸ್ಸಿನಲ್ಲೂ ನನಗಿಂತ ಸ್ವಲ್ಪ ದೊಡ್ಡವನು. ನಾನು ಆರಾಮವಾಗಿರಬೇಕು ಅಂತ ಯೋಚಿಸಿದೆ. ಇದೇ ನಾನು ತೆಗೆದುಕೊಂಡ ಒಳ್ಳೆಯ ನಿರ್ಧಾರ. ಇಂಜಿನಿಯರಿಂಗ್ ಓದುವುದು ಅಂತ ಅಂದುಕೊಂಡು ಅಪ್ಪ ಅಮ್ಮನ ಆಶೀರ್ವಾದದಿಂದ ಹಾಸ್ಟೆಲಿಗೆ ಸೇರಿಕೊಂಡೆ. ಮನೆಯಲ್ಲಿ ದಿನ ಒಂದು ರೀತಿ ನನಗೆ ಓದಲು ಬಿಡುವುದಿಲ್ಲ. ಏನಾದರೂ ಸಮಸ್ಯೆ
ಹಾಸ್ಟೆಲ್ ಆದರೆ ಆರಾಮವಾಗಿ ಓದಬಹುದು ಅಂತ. ಹಾಸ್ಟೆಲಲ್ಲಿ ಚೆನ್ನಾಗಿ ಓದುತ್ತಿದ್ದೆ. ನಾನು ಓದಬೇಕಾದರೆ ನನ್ನ ಸಹಪಾಠಿಯನ್ನು ಪ್ರೀತಿಸಲು ಆರಂಭಿಸಿದೆ. ಅವನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದ. ಅವನ ಹೆಸರು ರಾಹುಲ್. ಇಬ್ಬರು ಕೂಡ ಒಂದು ಒಳ್ಳೆಯ ಬಾಂಡನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೆವು. ನನ್ನ ಅತ್ತೆ ಮಗ ನನಗಿಂತ ಸ್ವಲ್ಪ ದೊಡ್ಡವನು, ಅಂದರೆ 2 ವರ್ಷ ಸೀನಿಯರ್. ಅವನು ಕೂಡ ನಮ್ಮ ಕಾಲೇಜ್. ನನ್ನದು ಮಾತ್ರ ಗೌರ್ಮೆಂಟ್ ಸೀಟ್. ನನಗೆ ಕಾಲೇಜಿನಲ್ಲಿ ಒಳ್ಳೆಯ ಮರ್ಯಾದೆ ಇದೆ. ನಮ್ಮಿಬ್ಬರನ್ನು ದೂರ ಮಾಡುವ ಪ್ರಯತ್ನದಲ್ಲಿ ಅವನು ಸೋತು ಬಿಟ್ಟ. ಮೊದಮೊದಲು ಅವನು ನಮ್ಮಿಬ್ಬರನ್ನು ಒಂದು ಮಾಡುವ ಬಣ್ಣದ ಮಾತುಗಳನ್ನು ಆಡಿ ನನ್ನನ್ನು ನನ್ನ ಪ್ರಿಯಕರನಿಂದ ದೂರ ಮಾಡುತ್ತಿದ್ದ. ಈ ವಿಷಯವನ್ನು ಬಹಳ ಬೇಗ ನಾವಿಬ್ಬರೂ ಅರ್ಥ ಮಾಡಿಕೊಂಡು ಅವನನ್ನೇ ದೂರ ಮಾಡಿದೆವು. ಇದು ಅವನಿಗೆ ಚೆನ್ನಾಗಿ ಅರ್ಥವಾಯಿತು. ಅವನು ಕೂಡ ನಮ್ಮನ್ನು ದೂರ ಮಾಡಿದ. ತಿರಸ್ಕಾರದಿಂದ ನಮ್ಮ ಸಂಬಂಧ ಕಹಿ ಆಯಿತು. ಅವನು ಆದಷ್ಟು ನಮ್ಮನ್ನು, ನಮ್ಮಿಬ್ಬರ ಸಂಬಂಧದ ಬಗ್ಗೆ ಇಡೀ ಊರಿನಲ್ಲಿ ಸಾರಿದ. ನಮ್ಮ ಸಂಬಂಧಿಕರು ನಮ್ಮನ್ನು ತುಂಬ ತಿರಸ್ಕಾರವಾಗಿ ನೋಡಲು ಆರಂಭಿಸಿದರು. ನೀನು ದುಡ್ಡಿಗಾಗಿ ಅವನನ್ನು ಪ್ರೀತಿ ಮಾಡುತ್ತಿದ್ದೀಯ, ಅವನ ಜೊತೆ ಹೇಗಿದ್ದೀಯಾ ಅಂತ ತುಂಬ ಕೋಪದಿಂದ ಪ್ರತಿಯೊಬ್ಬರು ನನ್ನನ್ನು ತಿರಸ್ಕಾರ ಮಾಡಿದರು. ನಮ್ಮನ್ನು ಬಹಿಷ್ಕಾರ ಮಾಡಿದರು. ಇದರಿಂದ ನನಗೆ ತುಂಬ ನೋವಾಗುತ್ತಿದೆ. ಅದೇ ನನ್ನ ನೋವನ್ನು ನಾವೇ ತಿನ್ನಬೇಕಾಗಿತ್ತು. ಬದುಕು ತುಂಬ ಹಿಂಸೆಯಿಂದ ಕೂಡಿತ್ತು. ಯಾರೂ ಕೂಡ ನನಗೆ ಸಹಾಯ ಮಾಡುತ್ತಿಲ್ಲ. ನನ್ನ ಕಣ್ಣೀರು ನನಗೆ ಮಾತ್ರ. ನನ್ನ ಕಣ್ಣೀರಿಗೆ ಯಾರ ಸಹಾಯವಿಲ್ಲ. ಆದರೆ ರಾಹುಲ್ ಮಾತ್ರ ಅವರ ಮೇಲೆಲ್ಲ ಕಂಪ್ಲೇಂಟ್ ಮಾಡಿಸಿದ. ಅವರಿಗೆ ತಕ್ಕ ಬುದ್ಧಿ ಕಲಿಸಿದ. ಆದರೆ ಇಡೀ ಪ್ರಪಂಚಕ್ಕೆ ಬುದ್ಧಿ ಕಲಿಸಲು ಸಾಧ್ಯವಿಲ್ಲ ಅಲ್ಲವೇ? ಮನೆಯವರು ಕೂಡ ನನ್ನನ್ನು ನಂಬುತ್ತಿಲ್ಲ. ಅವರೆಲ್ಲ ಹೇಳುತ್ತಿದ್ದಾರೆ, ನೀನು ಏನು ಹೆಚ್ಚು ಕಡಿಮೆ ಮಾಡಿದ್ದೀಯಾ, ಅದಕ್ಕೆ ನಿನ್ನ ಅತ್ತೆ ಮಗ ಆ ರೀತಿ ಹೇಳುತ್ತಿರುವುದು. ಇಲ್ಲವಾದರೆ ಅವನು ಯಾವ ಹೆಣ್ಣು ಮಕ್ಕಳ ಬಗ್ಗೆಯೂ ಕೂಡ ಆ ರೀತಿ ಕೆಟ್ಟದಾಗಿ ಹೇಳುವುದಿಲ್ಲ. ನಿನಗೆ ಮದುವೆಯಾಗಬೇಕು ಅನ್ನುವ ಆಸೆ ಇದ್ದರೆ ನಮ್ಮ ಬಳಿ ಹೇಳಿದರೆ ಮದುವೆ ಮಾಡುತ್ತಿದ್ದೇವೆ. ದುಡ್ಡಿಗಾಗಿ ಶ್ರೀಮಂತರ ಮನೆಯ ಹುಡುಗನನ್ನು ಬುಟ್ಟಿಗೆ ಹಾಕಿಕೊಂಡು ನಮ್ಮ ಹೆಸರನ್ನು ಕೆಟ್ಟದ್ದು ಮಾಡಿದ್ದೀಯ ಅಂತ ಮನೆಯಲ್ಲಿ ಎಲ್ಲರೂ ನನ್ನನ್ನು ಬೈಯಲು ಆರಂಭಿಸಿದರು. ಇದು ನನ್ನ ಕಷ್ಟದ ದಿನಗಳು. ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಮತ್ತು ನನ್ನ ಪ್ರೀತಿಯ ಗೆಳತಿ ಕರಿಷ್ಮಾ ನನ್ನನ್ನು ಈ ನೋವಿನಿಂದ ಹೊರಗೆ ಬರಲು ಸಹಾಯ ಮಾಡಿದರು. ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನನಗಾಗಿ ನಾನು ಬದುಕಬೇಕು ಅಂತ ಹೇಳಿಕೊಟ್ಟರು. ಅದು ಒಂದು ಸುಂದರವಾದ ಸಮಯ ಆಗುವಂತೆ ಮಾಡಿದರು. ನಮ್ಮ ಅತ್ತೆ ಮಗ ಸೀನಿಯರ್ ಆಗಿದ್ದರಿಂದ ಅವನು ಬಹಳ ಬೇಗ ಕಾಲೇಜಿನಿಂದ ಹೊರಟು ಹೋದ. ಅವನು ಕಾಲೇಜಿನಲ್ಲಿ ಇದ್ದಷ್ಟು ದಿನ ಕಷ್ಟವಾಗುತ್ತಿತ್ತು. ಆ ನಂತರ ಅಷ್ಟೊಂದು ಕಷ್ಟವಿಲ್ಲ. ನನ್ನ ಮತ್ತು ರಾಹುಲ್ನ ವಿದ್ಯಾಭ್ಯಾಸ ಮುಗಿಯಿತು. ಇಬ್ಬರೂ ಕೂಡ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಅವರ ಅಪ್ಪನ ಸ್ವಂತ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಆದ. ನನ್ನನ್ನು ಕೂಡ ಅದೇ ಕಂಪನಿಯಲ್ಲಿ ಜಾಯಿನ್ ಆಗಲು ಹೇಳಿದ. ಆದರೆ ಪ್ರತಿಯೊಬ್ಬರು ನಾನು ದುಡ್ಡಿಗಾಗಿ ಅವನನ್ನು ಬುಟ್ಟಿಗೆ ಹಾಕಿಕೊಂಡಿರುವುದು ಅಂತ ಹೇಳುತ್ತಿದ್ದರು. ಈಗ ಕೆಲಸಕ್ಕೆ ಹೋದರೆ ಅದು ತಪ್ಪಾಗುತ್ತದೆ ಅಂತ ನಾನು ಹೋಗದೆ ಕ್ಯಾಂಪಸ್ ಸೆಲೆಕ್ಷನ್ ಆದ ಆಫೀಸ್ಗೆ ಕೆಲಸಕ್ಕೆ ಹೋದೆ. ನನ್ನ ಸುಂದರವಾದ ದಿನಗಳು ಇನ್ನೂ ಶುರುವಾಗುತ್ತದೆ. ನಾನು ಚೆನ್ನಾಗಿರುತ್ತೇನೆ ಅಂತ ಅಂದುಕೊಂಡೆ. ಆದರೆ ಆಫೀಸ್ ಬಾಸ್ ನನ್ನ ಅತ್ತೆ ಮಗನ ಗೆಳೆಯ. ಇನ್ನು ಸಮಸ್ಯೆಗಳು ಶುರುವಾಯಿತು. ನಾನು ಒಮ್ಮೊಮ್ಮೆ ಅತ್ತೆ ಮಗನೂ ಬೇಡ, ನನ್ನ ಪ್ರೀತಿಸಿದ ಹುಡುಗನೂ ಬೇಡ ಅನ್ನುವಷ್ಟು ನೋವಾಗುತ್ತದೆ. ನಾನು ರಾಹುಲನ್ನು ಪ್ರೀತಿ ಮಾಡಿದ ಮೇಲೆ ಈ ಸಮಾಜ ನನ್ನನ್ನು ಇಷ್ಟೊಂದು ಬಹಿಷ್ಕಾರ ಮಾಡುತ್ತಿರುವುದು. ನಾನು ತುಂಬ ನೊಂದಿದ್ದೇನೆ. ಆದರೆ ಯಾರಿಗೂ ಬೇಡ. ಈ ಜೀವನ ತುಂಬ ಸಮಸ್ಯೆಯಿಂದ ಶುರುವಾಗುತ್ತಿದೆ. ಮನೆಯಲ್ಲೂ ಕೂಡ ಎಲ್ಲರಿಗೂ ನನ್ನ ಸಂಬಳ ಬೇಕು ಅಷ್ಟೇ ಹೊರತು ನನ್ನ ಮೇಲೆ ಪ್ರೀತಿ ಯಾರಿಗೂ ಇಲ್ಲ. ಬದುಕು ಯಾಂತ್ರಿಕವಾಗಿದೆ. ಈ ಯಾಂತ್ರಿಕವಾದ ಬದುಕನ್ನು ಸುಂದರವಾಗಿ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನಿಸಿದಷ್ಟು ನೋವು ಹೆಚ್ಚಾಗುತ್ತಿದೆ. ನಮ್ಮ ಮನೆಯ ಕೆಲಸದವಳು ಅಮ್ಮವರೇ, ಅತಿಯಾಗಿ ಯೋಚಿಸುತ್ತೀರಾ? ಅಷ್ಟೊಂದು ಯೋಚಿಸಬೇಡಿ. ಬದುಕು ಬಂದಷ್ಟು ದೇವರು ನಮ್ಮನ್ನು ಕರೆದುಕೊಂಡು ಹೋದ ಕಡೆ ಹೋಗಬೇಕು. ಆರಾಮವಾಗಿ ನೆಮ್ಮದಿಯಾಗಿ ಇರಿ ಅಂತ ಹೇಳಿ ಬಲವಂತವಾಗಿ ನನ್ನ ಕೂದಲಿಗೆ, ಬೆನ್ನಿಗೆ ಮಸಾಜ್ ಮಾಡಲು ಆರಂಭಿಸಿದಳು. ಎಲ್ಲರೂ ಮಲಗಿದ್ದರಿಂದ ಅಲ್ಲಿ ಯಾರೂ ಬರುವುದಿಲ್ಲ. ಅದು ಅಲ್ಲದೆ ಮನೆಯಲ್ಲಿ ಯಾರೂ ಇಲ್ಲ. ಬೆನ್ನಿಗೆ ನಿಧಾನವಾಗಿ ಚೆನ್ನಾಗಿ ಪ್ರೀತಿಯಿಂದ ಮಸಾಜ್ ಮಾಡುತ್ತಿದ್ದಾಳೆ. ಅವಳ ಪ್ರೀತಿಗೆ ನಾನು ಸೋತೆ.
ತುಂಬ ನೆಮ್ಮದಿ ಸಿಗುತ್ತದೆ. ಕ್ರಮೇಣ ಅವಳು ಮಾಡುತ್ತಿದ್ದ ಮಸಾಜ್ ಇನ್ನೂ ಹೆಚ್ಚಾಗುತ್ತಿದೆ, ಒರಟಾಗುತ್ತಿದೆ. ನಾನು ಮೆತ್ತಗೆ ಮಾಡು ಎಂದು ಹೇಳಿದೆ. ಆಗ ಯಾವುದೇ ಉತ್ತರ ಬರಲಿಲ್ಲ. ಯಾಕೆ ಎಂದು ತಿರುಗಿ ನೋಡಿದಾಗ ಬೆಚ್ಚಿದೆ. ಅದು ನನ್ನ ಅತ್ತೆಯ ಮಗ. ಹೆಮ್ಮೆಯಿಂದ ಮಸಾಜ್ ಮಾಡುತ್ತಿದ್ದಾನೆ. ನಾನು ನೋಡಿದ ತಕ್ಷಣ, ಮೇಡಮ್, ಇನ್ನು ಯಾವ ರೀತಿ ಮಸಾಜ್ ಮಾಡಬೇಕು ಹೇಳಿ, ಇನ್ನು ಸಾಫ್ಟ್ ಆಗಿ ಮಾಡಬೇಕಾ ಅಂತ ನನ್ನ ಬೆನ್ನಿನ ಮೇಲೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ನಾನು ಏನೋ ಮಾತನಾಡಲು ಆರಂಭಿಸಿದೆ. ಆಗ ನನ್ನ ಬಾಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಹಣೆಯ ಮೇಲೆ ಮುತ್ತು ಕೊಟ್ಟ. ಅರೆ ಕ್ಷಣದಲ್ಲಿ ನನಗೆ ನೆನಪಾಯಿತು, ನಾನು ಸಂಪೂರ್ಣವಾಗಿ ಬೆತ್ತಲಾಗಿದ್ದೆ ಅಂತ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನನ್ನ ತುಟಿಗೆ ದೀರ್ಘವಾಗಿ ಚುಂಬಿಸಿ ನನ್ನ ಎದೆಗಳಿಗೆ ಅವನ ಕೈಗಳಿಂದ ಎಣ್ಣೆಯ ಮಸಾಜ್ ಮಾಡುತ್ತಿದ್ದಾನೆ. ನನ್ನ ಎದೆಗಳು ಉಬ್ಬಿ ಬಂತು, ಮೈಯಲ್ಲಿ ಬಿಸಿ ಉಂಟಾಯಿತು. ಅವನು ನನ್ನ ದೇಹ ಪೂರ್ತಿ ಮಸಾಜ್ ಮಾಡುತ್ತಿದ್ದಾನೆ. ನಾನು ಏನು ಹೇಳಲು ಹೋದಾಗ ನನ್ನ ಬಾಯಿಗೆ ದಪ್ಪನೆಯ ಬಟ್ಟೆಯನ್ನು ಹಾಕಿ ನನ್ನ 2 ಕೈಗಳನ್ನು ಹಿಂದೆಯಿಂದ ಕಟ್ಟಿದ. ಈಗ ನನಗೆ ಯಾವುದೇ ದಾರಿ ಇಲ್ಲ. ನಾನು ತುಂಬ ಕಷ್ಟಪಡುತ್ತಿದ್ದೇನೆ. ಅವನು ಪುನಃ ಪುನಃ ನನ್ನ ಎದೆಗಳನ್ನು ಮಸಾಜ್ ಮಾಡುತ್ತಿದ್ದಾನೆ. ನನ್ನ ಹೊಟ್ಟೆಯ ಮೇಲೆ ಎಣ್ಣೆಯನ್ನು ಹಾಕಿ ನಾನು ಮಾಡಬೇಡ ಅಂತ ಎಷ್ಟು ದೂರದಲ್ಲಿದ್ದರೂ ಅವನು ಕೇಳುತ್ತಿಲ್ಲ. ನನ್ನ ಸಂಪೂರ್ಣ ದೇಹವನ್ನು ಅವನು ನೋಡಿದ. ನನಗೆ ಅಸಹ್ಯವಾಗುತ್ತಿದೆ. ನನ್ನ ಕಣ್ಣುಗಳನ್ನು ತುಂಬ ದಪ್ಪಗೆ ಬಿಟ್ಟೆ. ನೀನು ನನ್ನನ್ನು ಬಿಡುತ್ತೀಯಾ ಅಥವಾ ನಿನಗೆ ಸರಿಯಾಗಿ ಮಾಡುತ್ತೇನೆ ಬಿಡದೆ ಹೋದರೆ ಅಂತ ಜೋರಾಗಿ ಕಿರುಚಿದೆ. ನನ್ನ ಬಾಯಲ್ಲಿದ್ದ ಬಟ್ಟೆಯನ್ನು ಉಗಿದು ನನ್ನ ಕಣ್ಣುಗಳನ್ನು ಅವನು ನೋಡಿ ಹೆದರಿದ. ನಂತರ ನನ್ನ ಬಾಯಿಗೆ ಹೆದರಿಕೊಂಡು ಹೊರಟು ಹೋದ. ಅದಾದ ಸ್ವಲ್ಪ ಸಮಯಕ್ಕೆ ರಾಹುಲ್ ಬಂದ. ಆಗ ತಾನೇ ನನ್ನ ಅತ್ತೆಯ ಮಗ ಹೋಗಿದ್ದನ್ನು ನೋಡಿ, ನಾನು ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿರುವುದನ್ನು ನೋಡಿ ಅವನಿಗೆ ಬೇಸರವಾಗಿ ಹೊರಟು ಹೋದ. ಸಂಜೆ ತಿಳಿಯಿತು ರಾಹುಲ್ ಬೇರೆ ಹುಡುಗಿ ಜೊತೆ ಮದುವೆಯಾಗುತ್ತಿದ್ದಾನೆ ಅಂತ. ಎಷ್ಟು ಫೋನ್ ಮಾಡಿದರೂ ಕೂಡ ನನ್ನ ಫೋನನ್ನು ಪಿಕ್ ಮಾಡಿಲ್ಲ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಪ್ರೀತಿಸಿಲ್ಲ ಅವನನ್ನು. ನಿನ್ನನ್ನು ಪ್ರೀತಿಸುವುದು. ದಯವಿಟ್ಟು ನಾನು ಹೇಳಿದ ಹಾಗೆ ಕೇಳು ಅಂತ ಬೇಡಿಕೊಂಡೆ. ಆದರೆ ಅವನು ಕೇಳಿಲ್ಲ. ನಂತರ ನಾನು ಜೋರಾಗಿ ಅಳಲು ಆರಂಭಿಸಿದೆ. ರಾಹುಲ್ ತುಂಬ ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ. ಆದರೆ ಅವನು ಕೂಡ ಎಲ್ಲರ ಹಾಗೆ ಅವನು ನನ್ನ ನಂಬಿಲ್ಲ. ಪ್ರತಿದಿನ ಅಳುತ್ತಿದ್ದೆ. ಕೆಲಸಕ್ಕೆ ಹೋಗದೆ. ನನ್ನನ್ನು ರಾಹುಲ್ ನಂಬಿಲ್ಲ, ನನ್ನ ಕೈ ಹಿಡಿದಿಲ್ಲ ಅನ್ನೋದು ನನಗೆ ದೊಡ್ಡ ಭಯವಾಗಿದ್ದು. ಇನ್ಯಾರು ನನ್ನ ಪಾಲಿಗೆ ಇಲ್ಲ ಅಂತ ಅಂದುಕೊಂಡೆ. ರಾಹುಲ್ ಮದುವೆಯಾದ ಮೇಲೆ ಅವನ ಮತ್ತು ಅವನ ಹೆಂಡತಿಯ ಪೋಸ್ಟರನ್ನು ಪೇಪರ್ನಲ್ಲಿ ನೋಡಿ ಭಯಪಟ್ಟೆ. ಫೋನಿನಲ್ಲಿ ಕೂಡ ಯಾವಾಗ ಯಾವ ಫೀಡ್ ತೆಗೆದರೂ ಅವನೇ ಬರುತ್ತಿದ್ದ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ನನಗೆ ತುಂಬ ನೋವಾಗುತ್ತಿತ್ತು. ಏಕೆಂದರೆ ಆ ಜಾಗದಲ್ಲಿ ನಾನಿರಬೇಕಿತ್ತು. ಇದೇ ಸಮಯಕ್ಕೆ ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಿತ್ತು. ಆಗ ಸಹಾಯಕ್ಕೆ ನಿಂತಿದ್ದು ನನ್ನ ಅತ್ತೆ ಮತ್ತು ಅತ್ತೆಯ ಮಗ. ನನ್ನ ಸ್ವಂತ ಅಪ್ಪ ಅಮ್ಮ ನನಗೆ ಬಿಟ್ಟು ಬಿಟ್ಟಿದ್ದರು. ಆದರೆ ನನ್ನ ಅತ್ತೆ ಮಗ ಬಿಟ್ಟಿಲ್ಲ. ಈಗ ಅವನಿಂದ ನನಗೆ ಮರು ಹುಟ್ಟು ಬಂದಿದೆ. ಈ ಜೀವ, ಈ ಪ್ರಾಣ ಅವನದೇ. ರಾಹುಲ್ ದೂರ ಆಗಿದ್ದು ಇವನಿಂದ ಇರಬಹುದು. ಆದರೆ ರಾಹುಲ್ ನನ್ನನ್ನು ನಂಬಿಲ್ಲ. ಒಂದಲ್ಲ ಒಂದು ದಿನ ನಮ್ಮಿಬ್ಬರ ಸಂಬಂಧ ಮುಗಿದು ಹೋಗಿತ್ತು. ನನ್ನ ಅತ್ತೆಯ ಮಗ ಹಗಲು ರಾತ್ರಿ ನನಗಾಗಿ ಶ್ರಮಿಸಿದ. ನನಗೆ ರಕ್ತದ ಕೊರತೆ ಇತ್ತು. ಆಗ ಅವನ ರಕ್ತವನ್ನು ನನಗೆ ಕೊಟ್ಟು ಕಾಪಾಡಿದ. ಒಂದಲ್ಲ ಎರಡಲ್ಲ. ಅವನು ನನಗೆ ಮಾಡಿರುವ ಸಹಾಯ, ನನ್ನ ಅಪ್ಪ ಅಮ್ಮ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾನೆ. ಮನೆಗೆ ಬಂದ ಮೇಲೆ ಹಿಂದೆ ಮುಂದೆ ಯೋಚಿಸದೆ ನನ್ನ ಅಪ್ಪ ಅಮ್ಮ ಅತ್ತೆ ಮಗನ ಜೊತೆ ನನ್ನ ಮದುವೆಯನ್ನು ಸೆಟ್ ಮಾಡಿದರು. ನಾನು ಕೂಡ ಆ ಮದುವೆಗೆ ಒಪ್ಪಿಕೊಂಡೆ. ಏಕೆಂದರೆ ಸದ್ಯಕ್ಕೆ ನಾನು ಇರುವ ಪರಿಸ್ಥಿತಿಯಲ್ಲಿ ನನಗೆ ಒಬ್ಬ ಸಹಪಾಠಿ ಬೇಕು. ನನ್ನ ಅತ್ತೆ ಮಗನನ್ನು ಬಿಟ್ಟು ಇನ್ಯಾರು ಕೂಡ ನನಗೆ ಸಿಗುವುದು ಸಾಧ್ಯವೇ ಇಲ್ಲ. ನಾನು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅವನು ಕೂಡ ಎಮೋಷ್ನಲ್ ಆದ. ಈಗ ಅವನಿಗೆ ಮೊದಲಿಗಿಂತ ಜಾಸ್ತಿ ಸಂಬಳ ಬರುತ್ತದೆ. ಅಷ್ಟೇ ಅಲ್ಲ, ಕೆಲಸ ವಿದೇಶದಲ್ಲಿ ಕೂಡ ಮಾತನಾಡಿದ್ದೇನೆ. ನನ್ನ ಜೊತೆ ಮದುವೆಯಾದ ಮೇಲೆ ನಿನ್ನನ್ನು ಕೂಡ ಫಾರಿನ್ಗೆ ಕಳಿಸ್ತಾರಂತೆ. ನನ್ನ ಜೊತೆ ಇಬ್ಬರು ವಿದೇಶದಲ್ಲಿ ಕೆಲಸ ಮಾಡೋಣ. ಈ ವಾತಾವರಣದಿಂದ ದೂರವಾದರೆ
ನೀನು ನೆಮ್ಮದಿಯಾಗಿ ಇರುತ್ತೀಯ ಅಷ್ಟೇ ಅಲ್ಲ, ಹೆಚ್ಚಾಗಿ ದುಡಿಯಬಹುದು ಅಂತ ಹೇಳಿದರು. ಅವರ ಮಾತು ನನಗೆ ಇಷ್ಟವಾಯಿತು. ನಾನು ಅವರ ಭುಜದ ಮೇಲೆ ನನ್ನ ತಲೆಯನ್ನಿಟ್ಟೆ. ನನ್ನ ಅತ್ತೆ ಮಗ ಈಗ ನನ್ನ ಲೈಫ್ ಪಾರ್ಟ್ನರ್, ನನ್ನ ಕೇರ್ ಟೇಕರ್, ನನ್ನ ಸರ್ವಸ್ವ ಅಂತ ನೆಮ್ಮದಿಯಾಗಿ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.